ಈಗಲೂ ಆಡ್ತಾ ಇದೀವಿ. ಮಳೆಗಾಲದಲ್ಲೂ ಮೊನ್ನೆ ನಾನು ಬಂದ್ಮೇಲೆ ಮತ್ತೊಂದು ಸ್ತ್ರೀ ವೇಷ ಯಾರಿದ್ರು ಸರ್ ನಿಮ್ ಜೊತೆ? ವಂಡಾರ್ ಗೋವಿಂದ. ಅದಕ್ಕೆ ಕೇಳಿ. ಒಳ್ಳೆ ಮಾತಾ ಮಂದಾಕಿನಿಯಲ್ಲಿ ಅವ್ರದ್ದು ಒಂದು ಒಳ್ಳೆ ಗಂಗೆ ಪಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದು, ಒಳ್ಳೆ ಡ್ಯಾನ್ಸ್ ಮಾಡ್ತಿದ್ರು, ಚಂದ ವೇಷನೂ ಹಾಗೆ. ಮಂದಾಕಿನಿ ಅಂತ ಪ್ರಸಂಗ. ಹೌದು, ಭಗೀರಥನ ಕಥೆ. ಒಳ್ಳೆಯದು. ಗಂಗೆಯನ್ನ ಧರೆಗೆ ತರು. ಅದು ಇಷ್ಟು ದಿನ ತನಕ ಬಂದದ್ದು ಕಡಿಮೆ. ಮಾತೆ ಮಂದಾಕಿನಿ ಅದು ಬಂತು ನಮ್ಮ ಮೇಳದಲ್ಲಿ. ನಮ್ಮ 3ನೇ ಮೇಳದಲ್ಲಿ ಭಾರಿ ತುಂಬಾ ಪ್ರಯೋಗ ಆಯ್ತು. ಒಂದು 50 ಪ್ರಯೋಗದ ಮೇಲೆ ಆಗಿರ್ಬೋದು. ಅಂತದ್ನೆಲ್ಲ ಹಳೇದನ್ನೇ ಹೊಸದಾಗಿ ಪ್ರಸಂಗಕರ್ತರು ಮಾಡ್ಕೊಟ್ರು. ಅದು ನಮ್ಮ ಮೇಳದಲ್ಲೂ ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಆಗಿದೆ. ಇನ್ನೂ ಆಗ್ತಾ ಇರತ್ತೆ. ಮಾಡ್ಬೋದು. ಸಾಹಿತಿಗಳು ಪ್ರಯತ್ನ ಪಟ್ಟು ಇಷ್ಟು ಈ ಕಂದವರ ರಘುರಾಮ್ ಶೆಟ್ರು, ಈ ಸೀತಾಪರಮ್ಯ ಇಂಥ ಪ್ರಸಂಗಗಳನ್ನ ಶೂದ್ರ ತಪಸ್ವಿನಿ ಎಲ್ಲ ತಂದವರು ಅವರೇ. ಈಗಿನ ಕೃತಿಕಾರರು ಅಂತ ಹಳೆ ಪ್ರಸಂಗವನ್ನು ಆಯ್ಕೆ ಮಾಡಿ ಸ್ವಲ್ಪ ಹಿನ್ನೆಲೆಯನ್ನ ಮಾಡಿ ಕೆಲವು ಪ್ರಸಂಗ ತಂದು ಒಳ್ಳೇದು ಆಗಿದ್ದುಂಟು. ಮಾಡ್ತಾ ಇದ್ದಾರೆ. ಕೊಡಗಿನಲ್ಲೂ ಆಗ್ತಾ ಇದೆ. ಈಗ ನಮ್ಮ ಮಂದರ್ತಿ ಮೇಳದಲ್ಲಿ ಈಗಾಗಲೇ 1-2 ಪ್ರಸಂಗ ಒಳ್ಳೆ ಚಾಲ್ತಿಯಲ್ಲೇ ಇದೆ. ಹಾಗಾಗಿ ಮಾಡುವಂತದ್ದು ಉಂಟು ತುಂಬಾ. ಮತ್ತೆ ಸರ್ ನಿಮಗೆ ಪ್ರಸಂಗ ಇವತ್ತು ಈ ಪ್ರಸಂಗ ಅಂತ ಹೇಳುದು ನಿನ್ನೇನು ಹೇಳ್ತಾರಲ್ಲ, ಇವತ್ತು ಹೇಳ್ತಾರೆ. ಕೆಲವು ಕ್ಷೇತ್ರ ಮಾತ್ಮೆ ದೇವಿ ಮಾತ್ಮೆ ಗೊತ್ತಾಗತ್ತೆ. ಬೇರೆ ಪ್ರಸಂಗಗಳು ಹೆಚ್ಚಾಗಿ ಪಾರ್ಟಿ ತಿರುಗಾಟದಲ್ಲಾದ್ರೆ ನಮ್ದು ಇಂಥ ಪ್ರಸಂಗ ಆಗ್ಬೇಕಂತ 1 ವಾರದ ಮುಂಚೆ ಹೇಳ್ತಾರೆ. ಕೆಲವ್ರು ಹೇಳೋದಿಲ್ಲ. ನೋಡೋಣ, ನಮ್ಮ ಭಾವ ಬರ್ಬೇಕು, ಮಾವ ಬರ್ಬೇಕು, ನಮ್ಮ ಅಪ್ಪ ಬರ್ಬೇಕು, ಲಾಸ್ಟ್ ಮೂಮೆಂಟ್ ಹೇಳ್ತಾರೆ. ಕೊನೆ ಮೂಮೆಂಟ್ ಅಲ್ಲಿ ಹೇಳೋದಿರತ್ತೆ. ಏನು ಎಂಟಲ್ಲ, ಸಾಧಾರಣ ಅವತ್ತು ಬೆಳಿಗ್ಗೆನೋ ಅಥವಾ ಮಧ್ಯಾಹ್ನ ಮೇಲೆ. ಕೆಲವು ದಿನ ನೀವು ಹೇಳ್ದಾಗೆ ನಾವು ಚೌಕಿಗೆ ಹೋದ್ಮೇಲೆ ನಮ್ಗೆ ಇಂಥ ಪ್ರಸಂಗ ಆಗ್ಬೇಕಂದ್ಬಿಡ್ತಾರೆ. ಅಂತದ್ದು ಕಷ್ಟಗಳು ಆಗಿದೆ. ಇಲ್ಲಿ ಮಂದರ್ತಿ ಮೇಳದಲ್ಲಿ ಸ್ವಲ್ಪ ಕಡಿಮೆ. ಯಾಕಂದ್ರೆ ಹರಕೆ ಮೇಳ ಮತ್ತೆ ಇವರು ಮ್ಯಾನೇಜರ್ಗಳು ಮತ್ತೆ ದೇವಸ್ಥಾನದವ್ರು ಕೇಳ್ತಾರೆ, ನಿಮ್ ಪ್ರಸಂಗ ಏನಾದ್ರು ಇದ್ರ ಮೊದ್ಲೇ ಹೇಳಿ ಮಾರ್ರೆ, ಕಲಾವಿದರಿಗೆ ಹೇಳ್ಬೇಕು ನಾವು ಅಂತಾರೆ. ಅದು ಬೇಕು. ಕಮಲೇಶ್ವರಿ ಮೇಳದಲ್ಲಿ ಮಾತ್ರ ಭಾರಿ ಕಷ್ಟ ಇತ್ತು. ನಾವು ಹೊತ್ತಿಗೆ ಮಾಡ್ತಿತ್ತಲ್ಲ, ತುಂಬಾ ಕಷ್ಟ ಅಂತ ಹೇಳಿದ್ರೆ ಚೌಕಿಗೆ 6:30-7 ಗಂಟೆ ಮೇಲೆ ಬಂದೇ ನಿಶ್ಚಯ ಪ್ರಸಂಗ. ತುಂಬಾ ಕಷ್ಟದಲ್ಲಿ ಮೇಲೆ ಬಂದಿದ್ದೀವಿ. ಈಗಲೂ ಅದೇ ತರ ಇದೆ ವಾತಾವರಣ. ಚೇಂಜ್ ಆಗಿ ಒಬ್ರು ಹೇಳಿದ್ದೇನೆ. ಕಮಲೇಶ್ವರಿ ಮೇಳದಲ್ಲಿ ತುಂಬಾ ಕಷ್ಟ. ಆ ಲೆಕ್ಕದಲ್ಲಿ ಮಂದರ್ತಿ ಮೇಳ ನಮ್ಗೆ ಒಂದಿನೂ ಕಷ್ಟ ಆಗಿದ್ದಿಲ್ಲ. ಫುಲ್ ಕಷ್ಟ ಆಗ್ತಿದೆ. ಮೊದ್ಲೇ ಹೇಳಿದ್ರೆ ಒಳ್ಳೇದಲ್ಲ. ಹೆಚ್ಚಿನ ದಿನ ಓದ್ಕೊಳ್ಳಿಕ್ಕೂ ಆಗದೆ ಎಷ್ಟೋ ದಿನ ಸಾಹಿತಿಗಳನ್ನ ರಂಗಸ್ಥಳದಲ್ಲಿ ತಪ್ಪು ಹೇಳಿದ್ದು ಉಂಟು. ನಮ್ಗೆ ಗೊತ್ತಾಗ್ತಿತ್ತು, ಈಗ ಗೊತ್ತಾಗ್ತಿತ್ತು. ಓಲೆಲ್ಲ ನಾವು ತಪ್ಪು ಹೇಳಿತ್ತೇನೆ. ಅವಸರದಲ್ಲಿ ಏನ್ ಮಾಡ್ಲಿಕ್ಕಾಗ ಅಂದ್ರೆ ಕಲಿಯಷ್ಟು ಈಗ ನಾವು 3 ಗಂಟೆ ಡ್ಯೂಟಿ ಮಾಡುವಾಗ ಕನಿಷ್ಠ 1-1.5 ತಾಸು ಕೂತು ಹೋದ್ರೆ ಮಾತ್ರ ನಾವು ನಮ್ಮ ಸಂದರ್ಭಕ್ಕೆ ಸರಿಯಾಗಿ ಪದ್ಯ ಹೇಳ್ಬೋದು. ಅಲ್ಲಿ ಹೇಳಲಿಕ್ಕೆ ಆಗಲ್ಲ. ಓದ್ಕೊಳ್ಳಿಕ್ಕೂ ಸಮಯ ಇಲ್ಲ. ಎಷ್ಟೋ ದಿನ ಸ್ಟೇಜಿಗೆ ಹೋದ್ಮೇಲೆ ನಮ್ಮ ಮೋಹನ್ ದಾಸ್ ಶೆಣಿ ಅವ್ರ ಪದ್ಯ ಬರೆದು ಕೊಟ್ಟದನ್ನ ಸ್ಟೇಜಲ್ಲಿ ಹೇಳಿದ್ದು ಉಂಟು ನಾವು. ಆ ತರ ಕಮರ್ಷಿಯಲ್ ಮಾಡಿದ್ರೆ ಈಗ ಆಟ ಆಡ್ಸೋ ಪಾರ್ಟಿಯವರು ಅದನ್ನ ತಿಳ್ಕೊಳ್ಬೇಕಾಗ್ತದೆ. ನಾನು ಹೇಳೋದಂದ್ರೆ ಮೊದ್ಲೇ ಹೇಳಿಬಿಟ್ರೆ ಪ್ರದರ್ಶನ ಚೆನ್ನಾಗಿ ಅವರು ಹಕ್ಕಲ್ಲ. ಅವ್ರು ಆಯ್ಕೆ ಮಾಡ್ಕೊಂಡು ಮೊದ್ಲೇ ನೋಡಿ ನಮ್ಮ ಮನೇಲಿ ಇಂಥ ಪ್ರಸಂಗ ಒಳ್ಳೇದು ಸರ್. ಅದು ಒಳ್ಳೇದು. ನಿಮಗೂ ಕೂಡ ಪ್ರಿಪೇರ್ ಆಗಿರ್ತೀರಿ, ಚೆನ್ನಾಗಿ ಬರ್ತದೆ. ಬರೀ ಮಂದರ್ತಿ ಮೇಳ ಅಂತಲ್ಲ, ಎಲ್ಲಾ ಮೇಳಗಳಿಗೂ ಒಂದು ಒಳ್ಳೇದು. ಅದ್ರಲ್ಲಿ ಏನ್ ಸಸ್ಪೆನ್ಸ್ ನಿಮ್ಗೆ ಅವ್ರಿಗೆ ಏನ್ ಬೇಕು, ಆಟ ಚೆನ್ನಾಗಿ ಬ್ಯಾನರಿಗೂ ಹಾಕ್ಬಹುದು. ಮತ್ತೆ ಎರಡನೇ ನಮ್ಗೂ ಗೊತ್ತಾಗಿ ನಾವು ಚುರುಕಾಗಿ ಸ್ವಲ್ಪ ಅದನ್ನ ಅಭ್ಯಾಸ ಮಾಡಿ ತಯಾರಿ ಮಾಡಿ ಹೊಸತೇನು ಕೊಡ್ಬೋದು ಆಲೋಚನೆ ಮಾಡ್ಬೋದು. ಇದೇನಂದ್ರೆ ಏನಿಲ್ಲ, ಲಾಸ್ಟ್ ಮೂಮೆಂಟ್ ಇದ್ದದನ್ನೇ ಮಾಡ್ಕೊಂಡು ಹೋಗ್ಬೇಕು. ರಂಗಸ್ಥಳಕ್ಕೆ ಹೋಗ್ಬೇಕಾದ್ರೆ ನಾವು ಒಂದು ಪದ್ಯ ಬರೀಬೋದಿದ್ರೆ ಆಗೋದಿಲ್ಲ. ಯಾವ್ಯಾವ ಸೇನೆಗೆ ಯಾವ್ಯಾವ ರಾಗ ಹಾಕಿದ್ರೆ ಸೂಟ್ ಆಗ್ತದೆ. ಹೌದು, ಅದನ್ನ ಚಿಂತನೆ ಮಾಡ್ಲಿಕ್ಕೆ ನಮ್ಗೆ ಸಮಯ ಬೇಕು. ಅಲ್ಲದೆ ಇದ್ರೆ ದಿನ ಒಟ್ಟಾಸೆ ಆಟ ಆಗತ್ತೆ. ಹರಕೆ ತೀರಿಸದೆ ಬಿಟ್ರೆ ಉತ್ತಮ ಪ್ರದರ್ಶನ ಕೊಡ್ಬೇಕಾದ್ರೆ ಸ್ವಲ್ಪ ಅದ್ರ ಅಂತ ಪ್ರಸಂಗ ಮೊದ್ಲೇ ಗೊತ್ತಾದ್ರೆ ಸ್ವಲ್ಪ ಚಿಂತನೆ ಮಾಡಿ ಒಂಚೂರು ಪ್ರಯೋಗ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹೌದು ಸರ್, ಹೌದು ಸರ್. ಈಗ ನೀವು 2 ವರ್ಷ ಆಯ್ತು ಮಂದರ್ತಿ ಮೇಳದಲ್ಲಿ. ಫಸ್ಟ್ ಕಳೆದ ವರ್ಷ ಯಾವ ಮೇಳದಲ್ಲಿ ಇದ್ರಿ? ಅಂದ್ರೆ ಅದ್ರ ಮೊದಲ ವರ್ಷ ಫಸ್ಟ್ 3ನೇ ಮೇಳದಲ್ಲಿ. 3ನೇ ಆಗ ಅಲ್ಲಿ ಯಾರಿದ್ರಿ ನಿಮ್ಮ ಒತ್ತು ಭಾಗವತರು? ನನಗೆ ಕಾವಡಿ ಕರ್ಣಕರ್ ಶೆಟ್ಟಿ. ಈಗ ಅದರ ನಂತರ ಹೋದ ವರ್ಷ ಬೆಳವೆ ಗಣೇಶ್ ಶೆಟ್ಟಿ ಅಂತ ತುಂಬಾ ವಿದ್ಯಾವಂತರು. ನೀವು ಕಳೆದ ವರ್ಷ ಮಾತಾ ಮಂದಾಕಿನಿ ಪ್ರಸಂಗ ಆಡ್ಸಿ, ಅದಕ್ಕೆ ಹಿಂದಿನ ವರ್ಷ. ಹೋದ ವರ್ಷನೂ ಆಡಿತ್ತನ್ನ. ಹೋದ ವರ್ಷ 2 ವರ್ಷ ಈಗಲೂ ಆಡ್ತಾ ಇದೀವಿ. ಮಳೆಗಾಲದಲ್ಲೂ ಮೊನ್ನೆ ನಾನು ಬಂದ್ಮೇಲೆ ಮತ್ತೊಂದು ಸ್ತ್ರೀ ವೇಷ ಯಾರಿದ್ರು ಸರ್ ನಿಮ್ ಜೊತೆ? ವಂಡಾರ್ ಗೋವಿಂದ. ಅದಕ್ಕೆ ಕೇಳಿ. ಮಾತಾ ಮಂದಾಕಿನಿಯಲ್ಲಿ ಒಳ್ಳೆ ಗಂಗೆ ಪಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದು, ಒಳ್ಳೆ ಡ್ಯಾನ್ಸ್ ಮಾಡ್ತಿದ್ರು. ಚಂದ ವೇಷನೂ ಹಾಗೆ. ನಾಟ್ಯ ಚಂದ.
ಮಾತುಗಾರಿಕೆ ಎಷ್ಟು ಬೇಕು ಅಷ್ಟು. 2 ಪದ್ಯಕ್ಕೆ ತುಂಬಾ ನಾಟ್ಯ ಇತ್ತು. ಆ ನಾಟ್ಯ ಮಾಡ್ತಿದ್ರು. ಇಡೀ ಮೈ ಬೆವತು ಕಾಲ್ನಲ್ಲಿ ಬೆವರು ಇಳಿತಿತ್ತು. ಆ ತರ ಡ್ಯಾನ್ಸ್ ಮಾಡ್ತಿದ್ರು. ಪದ್ಯಗಳು ಅಷ್ಟೇ ದೊಡ್ಡದಿದ್ದು, ವಿಸ್ತಾರ ಇತ್ತು ಸ್ವಲ್ಪ. ಅದೇ ರೀತಿ ಕುಣಿತಿತ್ತು. ಅದಕ್ಕೆ ಕೇಳಿದ್ ನಾನು, ಅಂದ್ರೆ ಯಾವ ಶ್ರೀವೇಶದ್ರ ಮಾತಾಡೋದಲ್ಲಿ ನಾನು ನೋಡಿದ್ದೇನೆ ಅವ್ರ ವೇಷ ಉತ್ತಮವಾಗಿರೋ. ಹೌದು. ಹಾಗೆ ಮತ್ತೆ ನಿಮ್ಮ ಭಾಗವತಿ ಕೂಡ ಅದ್ರಲ್ಲೂ ಒಳ್ಳೆ ಖುಷಿ ಆಗ್ತದೆ ಕೇಳಲಿಕ್ಕೆ ಕೂಡ. ಅಂದ್ರೆ ಎಲ್ಲ ನಾವು ಕೇಳಿದಷ್ಟು ನಾವು ಹೇಳ್ಬೋದು ಅದ್ರಲ್ಲಿ. ಅದು ಒಳ್ಳೇದಾಗಿದೆ ನಿಮ್ಗೆ. ಅಂದ್ರೆ ಆ ಪ್ರಸಂಗಗಳು ಮತ್ತೆ ದೇವಿ ಮಹಾತ್ಮೆಯಲ್ಲಿ ಕೂಡ ಹಾಡುಗಳೆಲ್ಲ ನಾವು ನಿಮ್ಮ ಭಗವತಿ ಕೇಳಿದೆ ನಾನು ಹಲವರ ಕಡೆ. ಒಳ್ಳೇದಾಗ್ತದೆ ಸರ್, ಒಳ್ಳೆ ಖುಷಿ ಆಗ್ತದೆ ಕೇಳಲಿಕ್ಕೆ. ನಾನು ಇದು ಯಾರು ಭಾಗವತರು ಅಂತ ನೋಡ್ತಿದ್ದೆ ಜಾಸ್ತಿ. ಮತ್ತೆ ಮೊದ್ಲಿಂದನೂ ಅಭ್ಯಾಸ ಹೇಗಂದ್ರೆ, ನಮ್ಮ ಪ್ರಚಾರವನ್ನ ನಾ ಬಯಸೋದಿಲ್ಲ. ಹೌದು, ಪ್ರಚಾರ ಬೇಡ. ನಾವು ಯಕ್ಷಗಾನಕ್ಕೆ ಬಂದಿದ್ದೀವಿ. ಹೌದು. ನಾವಿಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡೋದು. ಹೌದು. ಅದು ಎಷ್ಟಿದೆ ಭಾಗವತ್ಗೆ ಮಾಡ್ಬೇಕು ಅಷ್ಟೇ. ನಮ್ಗೆ ಅದ್ರ ಆಚೆ ನಾನು ಹೆಚ್ಚು ತಲೆ ಹಾಕೋದಿಲ್ಲ. ಇನ್ನೊಬ್ಬರನ್ನ ಪ್ರೀತಿ ಮಾಡೋದು, ಅವ್ರನ್ನ ಮಾತಾಡ್ಸೋದು, ನಮ್ ಬಗ್ಗೆ ಹೇಳಿ, ನಮ್ ಬಗ್ಗೆ ಬರೀರಿ, ನಮ್ದೊಂದು ಹಾಕಿ, ಅವೆಲ್ಲ ಅಭ್ಯಾಸವಿಲ್ಲ. ಸಲಾಂ ವ್ಯವಹಾರವೇ ನನ್ನ ಯಕ್ಷಗಾನದಲ್ಲಿ ಆಗ್ಲೇ ಹೇಳಿದಿರಿ. ಅವರೇ ಪ್ರೀತಿಯಿಂದ ಕರೆದಿದ್ದೀನಿ. ಎಷ್ಟೋ ಕಡೆ ನಾನು ತಿರಸ್ಕಾರ ಮಾಡಿದ್ದೆ ಹೆಚ್ಚುಂಟು. ನನ್ನನ್ನ ಬರಕ್ ಹೇಳಿದ್ರು ನಾನ್ ಮತ್ತೆ ಯಕ್ಷಗಾನದಲ್ಲಿ ಇವತ್ತು ಇಲ್ಲೊಂದು ಕಾರ್ಯಕ್ರಮ ಮಾತು ಕೊಟ್ಟು ಮತ್ತೊಂದ್ ಕಡೆ ಮಾತು ಕೊಡೋದೇ ಇಲ್ಲ. ಹಣಕ್ಕಾಗಿ ನಾನು ಯಕ್ಷಗಾನವನ್ನ ಹೆಚ್ಚಾಗಿ ತೋರೋದಿಲ್ಲ. ನನಗೆ ಆಗೋದನ್ನ ಮಾತ್ರ ಒಪ್ಕೊಳ್ಳೋದು. ಈಗ ನಾನು ಇಲ್ಲೇ ಇದ್ದೀನಿ, ಡ್ಯೂಟಿ ಮಾಡ್ತಾ ಇದ್ದೀನಿ. ಆದ್ರೂ ಈಗ ಗಣಪತಿ ಹಬ್ಬದ ಕಾರ್ಯಕ್ರಮ ಈಗಾಗ್ಲೇ 4 ಕರೆದಾಗಿದೆ. 4 ಕಾರ್ಯಕ್ರಮಕ್ಕೆ ಬಪ್ ಕೇಳಿ ಯಾವ್ದಕ್ಕೂ ಬರೋದಿಲ್ಲ ಅಂದ್ರೆ. ನಂಗಿನ್ನು ಮನೆಯಲ್ಲಿ ಗದ್ದೆ ನಟ್ಟಿ ಸಹ ಮಾಡ್ಲಿಲ್ಲ. ನಾನು ಹೋಗಿ ನಟ್ಟಿ ಗಿಟ್ಟಿ ಕೆಲಸ ಎಲ್ಲ ಆಗ್ಬೇಕು, ನೋಡ್ಕೋಬೇಕು. ನಾವಿಲ್ಲಿ ಮಾತು ಕೊಟ್ರ ಮೇಲೆ ಬರ್ಬೇಕು, ಮೋಸ ಆಗ್ಬಾರ್ದು. ಚೌತಿ ಕಾರ್ಯಕ್ರಮ ಆದ್ಮೇಲೆ ಮಾತು ಕೊಟ್ಟ ಮೇಲೆ ಮೋಸ ಆಗ್ಬಾರ್ದು, ಬೇರೆ ಜನ ಸಿಗೋದಿಲ್ಲ. ಬರೋದೇ ಇಲ್ಲ ಅಂದ್ಬಿಟ್ಟೆ. ಸಾಧ್ಯ ಆದ್ರೆ ಒಂದ್ 10 ದಿನ ಇಲ್ಲಿ ಮಂದರ್ತಿ ದೇವಸ್ಥಾನಕ್ಕೆ ಬಂದು ಡ್ಯೂಟಿ ಮಾಡೋದು ಮಾಡದೆ ಸೋತಿದ್ರೆ ಅಲ್ಲಿಂದ್ರೆ ಎಲ್ಲಿಗೂ ಹೋಗೋದಿಲ್ಲ. ನೀವು ಮಳೆಗಾಲದಲ್ಲಿ ಈಗ ನೀವು ಏನ್ ಮಾಡ್ತೀರಿ ಸರ್? ಈಗ ಮಳೆಗಾಲದಲ್ಲಿ ಕೃಷಿ ಅಲ್ಲ, ಊರಿಗೆ ಹೋಗ್ತೀರಿ. ಅಲ್ಲಿ ಕೃಷಿ ತಕ್ಷಣ ಕೃಷಿ ಕೆಲಸನೇ. ನಾನು ಮತ್ತೆ ಬಗ್ಗೆ ಹೆಚ್ಚು ಮೇಳದಿಂದ ನಿಮ್ಗೆ ಕಾರ್ಯಕ್ರಮ ಕೊಡ್ತಾರಲ್ಲ ಸರ್ ಮಳೆಗಾಲ? ಹೌದೌದು. ಅದಕ್ಕೆ ಸಾಧ್ಯ ಆಗತ್ತೆ ಒಂದ್ 30 ದಿನ ಬಿಡುವು ಮಾಡ್ಕೊಂಡ್ ಬಂದಿದ್ದೀನಿ. ಅವರು 1 ತಿಂಗಳು ಕೊಡ್ತಾರೆ. 1 ತಿಂಗಳು ಎಲ್ರಿಗೂ ಕೊಡ್ತಾರೆ. ಕೆಲವರಿಗೆ ಮತ್ತೊಂದು 20 ಜಾಸ್ತಿ ಸಿಗತ್ತೆ. ಅದಕ್ಕೆ ನಮ್ಗೆ ಸಾಧ್ಯ ಆದ್ರೆ ಬರ್ಬೋದು. ನಮ್ಗೆ ಕಷ್ಟ ಅಂದ್ರೆ ಮನೆ ಕಡೆ ಎಲ್ಲ ತೊಂದ್ರೆ ಇದ್ದವರೆಲ್ಲ ಬರೋದಿಲ್ಲ. ತೊಂದ್ರೆ ಇಲ್ದಿದ್ದವ್ರು, ಫ್ರೀ ಇದ್ದವರೆಲ್ಲ ಬರ್ತಾರೆ. ಈಗ ಹೇಗೆ ಅನ್ಸುತ್ತೆ ಸರ್ ಮಂದಾರ್ತಿ ಮೇಳದಲ್ಲಿ? ಮಂದಾರ್ತಿ ಮೇಳ ತುಂಬಾ ಒಳ್ಳೆ ರೀತಿಯಿಂದ ಒಂದು ಬಯಲಾಟದಲ್ಲಿ ಸುವ್ಯವಸ್ಥೆಯಲ್ಲಿ ಇರುವಂತ ಮೇಳದಲ್ಲಿ ಮಂದಾರ್ತಿ ಮೇಳ. ಒಂದು ಯಾವುದೇ ವ್ಯವಸ್ಥೆಯಲ್ಲಿ ಕೊರತೆ ಇಲ್ಲ. ಮಾರಣಕಟ್ಟೆ ಮೇಳನು ಸಹ ಅದೇ ರೀತಿ ಸುವ್ಯವಸ್ಥೆಯಲ್ಲಿ ಕೊರತೆ ಇಲ್ಲ. ಬಯಲಾಟದಲ್ಲಿ ಒಳ್ಳೆ ನೆಚ್ಚಿನ ಮೇಳಗಳಿವು. ಹರಕೆ ತುಂಬಾ ಉಂಟಿವ್ರಿ. 25-30 ವರ್ಷ ಯಕ್ಷಗಾನ ಹರಕೆಗಳು ಸ್ಟಾಕ್ ಇದೆ ಅವರ ಹತ್ರ. ಹಾಗಾಗಿ ಎಲ್ಲಿ ಹೋದ್ರು ವ್ಯವಸ್ಥೆಗೆ ಕೊರತೆ ಮಾಡುದಿಲ್ಲ ಭಕ್ತಾದಿಗಳು. ಯಾಕಂದ್ರೆ ನಮ್ಗೆ ಬೇಕಲ್ಲ. ಹೌದು. ಮನ್ನಣೆ ಕೊಟ್ಟು ಗೌರವದಿಂದ ಕಲಾವಿದ್ರನ್ನು ಗೌರವದಿಂದ ನೋಡ್ತಾರೆ, ಮೇಳವನ್ನು ಗೌರವದಿಂದ ನೋಡ್ತಾರೆ. ದೇವಸ್ಥಾನದವರು ಅದೇ ರೀತಿ ಹೇಳಿರ್ತಾರೆ. ಅವ್ರಿಗೆ ತೊಂದ್ರೆ ಆಗ್ಬಾರ್ದು ನಮ್ಮ ಸಂಸ್ಥೆಗೆ ಅಂತ ಹೇಳಿ ಕಳ್ಸಿರ್ತಾರೆ. ಅದೇ ರೀತಿ ಅವ್ರು ನಡ್ಕೊಳ್ತಾರೆ. ಎಲ್ಲೂ ಕೊರತೆ ಆಗದೇ ಇಲ್ಲ, ಆಗೋದು ಇಲ್ಲ. ಆಗೋದು ಸಾಧ್ಯತೆ ಇದ್ರು ಬೇರೆ ವ್ಯವಸ್ಥೆ ಮಾಡಿ ನಮ್ಗೆ ತೊಂದರೆಯನ್ನು ಹೋಗಲಾಡಿಸ್ತಾರೆ. ಇಲ್ಲಿ ಅಕ್ಕಪಕ್ಕ ಆಟ ಅಲ್ಲ ಸರ್ ಜಾಸ್ತಿ? ಕಟ್ಟ ಹತ್ತಿರ ಘಟ್ಟದಲ್ಲಿ 2 ತಿಂಗಳು ಆಟ ಇರುತ್ತೆ. ಕೆಲವರಿಗೆ 54, 56, 58, 60 ಕ್ಯಾಂಪ್ ಆಟಗಳು ಒಂದೊಂದ್ ಮೇಳಕ್ಕೆ. ಅದು ಯಾವ ಟೈಮಿಗೆ ಹೋಗ್ತದೆ? ಅದು ಸಾಧಾರಣ ಜನವರಿ 15ಕ್ಕೆ ಹೋಗ್ಬಿಟ್ರೆ ಕಡೆಗೆ ಮಾರ್ಚ್ 31ಕ್ಕೆ 1ನೇ ತಾರೀಕು ಏಪ್ರಿಲ್ 1 ಕೆಳಗೆ ಬರೋದು. ಅದ್ರಲ್ಲಿ ಮಧ್ಯ 15 ಯಕ್ಷಗಾನವನ್ನು ಮಾಡಿ ಬರ್ತೀವಿ ಕೆಳಗೆ. ಈಗ 2 ಮೇಳ ಮೇಲೆ ಹೋಯ್ತು. 15-20 ಕ್ಯಾಂಪ್ ಮಾಡಿ ಕೆಳಗೆ ಬಂದು ಮತ್ 3 ಮೇಳ ಮೇಲೆ ಹೋದ್ರು. ಅವ್ರು ಒಂದು 15-20 ಕ್ಯಾಂಪ್ ಮಾಡಿ ಬಂದು ಹಬ್ಬಕ್ಕೆ ಎಲ್ಲ ಮೇಳಗಳು ಇಲ್ಲಿ ಇರ್ಬೇಕು. ಹಬ್ಬ ಟೈಮಿಗೆ ಫೆಬ್ರವರಿ ಈಗ 5 ಮೇಳ. ನಾಳೆ ಹಬ್ಬ ಆದ್ರೆ ಇವತ್ತೆಲ್ಲ ಬಂದ್ಬಿಡ್ತೀವಿ. 2 ದಿನ ರಜೆ ಇರುತ್ತೆ. ಒಂದಿನ ಆ ಯಕ್ಷಗಾನ ಇರುತ್ತೆ. ಆ ಯಕ್ಷಗಾನಕ್ಕೆ ಎಲ್ಲರೂ ಭಾಗವಹಿಸ್ಬೇಕು. ರಂಗಸ್ಥಳ ಇಲ್ಲ ಅಲ್ಲಿ, ಒಂದೇ ರಂಗಸ್ಥಳವೇ ಇಲ್ಲ ಅಲ್ಲಿ. ಇದು ಹೋಮದ ಒಂದು ಚೌಕ ಇದೆ. ಆ ಚೌಕದಲ್ಲಿ ದೇವಿ ಎದುರುಗಡೆನೆ ಅದು ಸೇವೆ. ಬರೀ 2 ಮಂಚ ಹಾಕ್ತಾರೆ. ಎಲ್ಲರೂ ಭಾಗವಹಿಸ್ಬೇಕು. ಎಲ್ಲರೂ ಅಂದ್ರೆ ಒಂದೊಂದು ಸ್ವಲ್ಪ ಎಲ್ಲರೂ ಒಂದ್ ಸೇವೆ ಮಾಡೋದು. ಸೇವೆ ಅದು ಬಾರದೆ ಇದ್ರೆ ರಜೆ ಹಾಕ್ತಾರೆ. ಯಾಕಂದ್ರೆ ಸೇವೆ ಅಂತ ಕಡೆಗಣಿಸಿ ಕಲಾವಿದರು ಹೆಚ್ಚಿನವ್ರು ಬರೋದಿಲ್ಲ. ಅವಾಗ ಇಲ್ಲಿ ದೇವಸ್ಥಾನದಲ್ಲಿ ಸೇವೆ ಮಾಡೋಕ್ ತೊಂದರೆ ಆಗತ್ತೆ. ಅದಕ್ಕಾಗಿ ಅವತ್ ಯಾರು ಬರ್ಲಿಲ್ಲ ಅವ್ರಿಗೆ ಕಡ್ಡಾಯ ರಜೆ ಮಾಡಿ. ಮೊದ್ಲು ರಜೆ ಹಾಕ್ತಿರ್ಲಿಲ್ಲ. ಈ ಕಲಾವಿದರು ಹೆಚ್ಚಾಗಿ ಅದನ್ನ ದುರುಪಯೋಗ ಮಾಡ್ಕೊಂಡು ಅಂದ್ರೆ ಬರೋದು.